ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾಗತಿಕ ಮಟ್ಟದಲ್ಲಿ ಒಮಾನ್ ಸಾಧನೆ ಮಾಡಿದೆ. ನಂಬಿಯೋ ಸೇಫ್ಟಿ ಇಂಡೆಕ್ಸ್ ಅಂದ್ರೆ ನಂಬಿಯೋ ಸುರಕ್ಷತಾ ಸೂಚ್ಯಂಕ ನೋಡುವುದಾದ್ರೆ ಜಾಗತಿಕ ಅಂಕಿಅಂಶಗಳ ಮುಂಚೂಣಿ ಡೇಟಾಬೇಸ್ ಆದ ನಂಬಿಯೋ ವರದಿಯ ಪ್ರಕಾರ ಅತ್ಯಂತ ಕಡಿಮೆ ಅಪರಾಧ ಪ್ರಕರಣ ಹೊಂದಿರುವ ವಿಶ್ವದ 2ನೇ ಅತ್ಯಂತ ಸುರಕ್ಷಿತ ದೇಶ ಒಮಾನ್. ಗ್ಯಾಲಪ್ ಗ್ಲೋಬಲ್ ಸೇಫ್ಟಿ ರಿಪೋರ್ಟ್ ವಾಷಿಂಗ್ಟನ್ನ ಗ್ಯಾಲಪ್ ಸಂಸ್ಥೆಯ ಜಾಗತಿಕ ಕಾನೂನು ಮತ್ತು ಸುವ್ಯವಸ್ಥೆ ಸೂಚ್ಯಂಕದಲ್ಲಿ ಒಮಾನ್ 4ನೇ ಸ್ಥಾನದಲ್ಲಿದೆ. 94% ನಿವಾಸಿಗಳು ರಾತ್ರಿಯ ವೇಳೆಯೂ ಯಾವುದೇ ಭಯ ಇಲ್ಲದೆ ಒಂಟಿಯಾಗಿ ಓಡಾಡಬಹುದು ಅಂತ ವರದಿ ಹೇಳುತ್ತೆ. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಈ ಸೂಚ್ಯಂಕದಲ್ಲಿ ಒಮಾನ್ ಸತತವಾಗಿ 0 ಅಂಕಗಳನ್ನು ಕಾಯ್ದುಕೊಳ್ಳುವ ಮೂಲಕ ಭಯೋತ್ಪಾದನೆಯಿಂದ ಸಂಪೂರ್ಣ ಮುಕ್ತವಾಗಿರುವ ಶಾಂತಿಯ ನಾಡಾಗಿದೆ. ಅರಬ್ನ ಜಗತ್ತಿನ ಅತ್ಯಂತ ಹಳೆಯ ಸ್ವತಂತ್ರ ದೇಶವಾದ ಒಮಾನ್ ಅರೇಬಿಯನ್ ಪರ್ಯಾಯ ದ್ವೀಪದ ಆಗ್ನೇಯ ತುದಿಯಲ್ಲಿ ಪರ್ಷಿಯನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಸುಂದರ ಸಂಗಮದಲ್ಲಿದೆ. ಹಿಂದೂ ಮಹಾಸಾಗರದ ವ್ಯಾಪಾರ ಮಾರ್ಗದಲ್ಲಿ ಆಯಕಟ್ಟಿನ ಜಾಗದಲ್ಲಿದ್ದ ಕಾರಣ ಈ ದೇಶ ಇತಿಹಾಸದುದ್ದಕ್ಕೂ ವಿದೇಶಿ ಶಕ್ತಿಗಳನ್ನ ಆಕರ್ಷಿಸುತ್ತಲೇ ಇತ್ತು. 1500ರ ದಶಕದಲ್ಲಿ ಪೋರ್ಚುಗೀಸರು, ನಂತರ ಪರ್ಷಿಯನ್ನರು ಇಲ್ಲಿ ಪ್ರಭಾವ ಬೀರ್ತಾರೆ. 19ನೇ ಶತಮಾನದ ಕೊನೆಯಲ್ಲಿ ಬ್ರಿಟನ್ ಜೊತೆಗೆ ಒಮಾನ್ ನಿಕಟ ಸಂಬಂಧವನ್ನ ಹೊಂದಿತ್ತು. 1800ರ ದಶಕದಲ್ಲಿ ಒಮಾನ್ ತನ್ನದೇ ಆದ ಸಾಮ್ರಾಜ್ಯವನ್ನ ವಿಸ್ತರಿಸಿ ಆಧುನಿಕ ಕೀನ್ಯಾ, ಟ್ಯಾಂಜಾನಿಯಾ, ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ವಸಾಹತುಗಳನ್ನ ಹೊಂದಿತ್ತು. ಹಾಗಾದ್ರೆ ಇಲ್ಲಿನ ಜನಸಂಖ್ಯೆ, ಜನಾಂಗೀಯ ವೈವಿಧ್ಯತೆ ನೋಡೋದಾದ್ರೆ ಒಮಾನ್ ದೇಶದ ಜನಸಂಖ್ಯೆ ವೈವಿಧ್ಯಮಯ ಸಂಸ್ಕೃತಿಗಳ ಸುಂದರ ಸಮ್ಮಿಲನ. ಒಮಾನ್ ಅಭಿವೃದ್ಧಿಯಲ್ಲಿ ದಕ್ಷಿಣ ಏಷ್ಯಾದ ದೇಶಗಳ ವಲಸಿಗರ ಪಾತ್ರ ದೊಡ್ಡದು. ಇಲ್ಲಿ ವಾಸಿಸುವ ಪ್ರಮುಖ ವಿದೇಶಿ ಸಮುದಾಯಗಳ ವಿವರ ನೋಡುವುದಾದ್ರೆ ಭಾರತದ ಸುಮಾರು 7,50,000 ಜನ ವಾಸವಿದ್ದಾರೆ. ಇನ್ನು ಬಾಂಗ್ಲಾದೇಶದ ಸುಮಾರು 6,80,000 ಜನ ಒಮಾನ್ನಲ್ಲಿ ವಾಸವಿದ್ದಾರೆ. ಪಾಕಿಸ್ತಾನದ 2.5 ಲಕ್ಷ ಜನ ಒಮಾನ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಹೌದು, ಒಮಾನ್ನಲ್ಲಿ ಭಾರತೀಯ ಮತ್ತು ಕನ್ನಡ ಸಮುದಾಯ. ಒಮಾನ್ನಲ್ಲಿರುವ ವಲಸಿಗರಲ್ಲಿ ಭಾರತೀಯರೇ ಅತ್ಯಂತ ದೊಡ್ಡ ಸಮುದಾಯವನ್ನು ಹೊಂದಿದ್ದಾರೆ. ದೇಶದ ಒಟ್ಟು ಜನಸಂಖ್ಯೆಯ 14%ರಷ್ಟಿದ್ದಾರೆ. ಇಲ್ಲಿನ ಸುಲ್ತಾನರು ಮತ್ತು ಸ್ಥಳೀಯ ಒಮಾನಿ ಜನ ಭಾರತೀಯರನ್ನ ಅತ್ಯಂತ ಗೌರವದಿಂದ ಕಾಣ್ತಾರೆ. ವೈದ್ಯರು, ಎಂಜಿನಿಯರ್ಗಳು, ಚಾರ್ಟೆಡ್ ಅಕೌಂಟೆಂಟ್ಗಳಿಂದ ಹಿಡಿದು ಕಟ್ಟಡ ನಿರ್ಮಾಣ ಕಾರ್ಮಿಕರವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತೀಯರು ಒಮಾನ್ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಮಾನ್ನ ರಾಜಧಾನಿ ಮಸ್ಕತ್, ಸ್ವಹಾರ್ ಮತ್ತು ಸಲಾಲ್ಹಾ ನಗರಗಳಲ್ಲಿ ಸಾವಿರಾರು ಕನ್ನಡಿಗರು ನೆಲೆಸಿದ್ದಾರೆ. ಇಲ್ಲಿನ ಕನ್ನಡಿಗರು ಹಲವು ಸಾಂಸ್ಕೃತಿಕ ವೇದಿಕೆಗಳನ್ನು ಕಟ್ಟಿಕೊಂಡಿದ್ದಾರೆ. ಯುಗಾದಿ, ಗಣೇಶ ಚತುರ್ಥಿಯನ್ನ ಸಡಗರದಿಂದ ಆಚರಿಸುತ್ತಾರೆ. ಗಲ್ಫ್ ನಾಡಲ್ಲೂ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಜೀವಂತವಾಗಿರಿಸಲು, ಇಲ್ಲಿ ಬೆಳೆಯುವ ಮಕ್ಕಳಿಗೆ ಕನ್ನಡ ಕಲಿಸಲು ಈ ಸಮುದಾಯಗಳು ನಿರಂತರವಾಗಿ ಶ್ರಮ ವಹಿಸುತ್ತವೆ. ಒಮಾನ್ ದೇಶದ ಅತ್ಯಂತ ಸುಂದರ ಗುಣ ಅಂದ್ರೆ ಇಲ್ಲಿನ ಧಾರ್ಮಿಕ ಸಹಿಷ್ಣುತೆ. ಮುಸ್ಲಿಂ ರಾಷ್ಟ್ರವಾಗಿದ್ರೂ ಇಲ್ಲಿನ ಸುಲ್ತಾನರು ಹಿಂದೂ ಸಮುದಾಯಕ್ಕೆ ಮುಕ್ತ ಪೂಜೆ ಸಲ್ಲಿಸಲು, ದೇವಸ್ಥಾನಗಳನ್ನು ನಿರ್ಮಿಸಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಮಸ್ಕತ್ನಲ್ಲಿ ಶತಮಾನಗಳ ಇತಿಹಾಸವಿರುವ 2 ಪ್ರಸಿದ್ಧ ದೇಗುಲಗಳಿವೆ: ಶ್ರೀ ಶಿವ ದೇವಸ್ಥಾನ, ಮೋತೀಶ್ವರ ಮಂದಿರ.